ನೀನು ಮತ್ತೆ ಅವನ ಸಂಸ್ಥೆಗೆ ಕೆಲ್ಸಕ್ಕೆ ಹೋಗ್ಬೇಕಂತೆ, ನಿನ್ನ ಸೀನಿಯರ್ ಲೆಕ್ಚರರ್ ಮಾಡ್ತಾನಂತೆ. ಹಾಂ, ಅಡ್ವಾನ್ಸ್ ಆಗಿ ಡಬಲ್ ಇನ್ಕ್ರಿಮೆಂಟ್ ಬೇರೆ ಕೊಡ್ತಾನಂತೆ. ಇಷ್ಟೇನಾ? ಇದನ್ನ ಹೇಳಕ್ಕೆ ಅವನ್ಗಂತೂ ಮುಖ ಇಲ್ಲ. ನಿಜ, ನೀನ್ ಹೇಳಕ್ ಯಾಕೆ ಇಷ್ಟು ಹಿಂದು ಮುಂದೆ ನೋಡ್ದೆ? ನಾನೇನೋ ಚಿದಂಬರ ರಹಸ್ಯನೇ ಇರ್ಬೇಕು ಅನ್ಕೊಂಡ್ಬಿಟ್ಟಿದ್ದೆ. ಸದ್ಯ ನೀನಿಷ್ಟು ಕೂಲಾಗಿ ತಗೊಂಡಿಯಲ್ಲ. ವಿಷಯ ಕೇಳಿದ ತಕ್ಷಣ ನೀನೆಲ್ಲಿ ಅಗ್ನಿ ಪರ್ವತ ಆಗಿ ಬೆಂಕಿ ಉಳ್ತೀಯ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಈಗ ನಾನು ಧರ್ಮಪಾಲ್ಗೆ ಏನು ಹೇಳಿ? ಏನು ಹೇಳ್ಬೇಡ, ಸುಮ್ಮನಿದ್ಬಿಡು. ಅವ್ನು ಮತ್ತೆ ನಂಗೆ ಹೇಳಿ ಕಳ್ಸಿದ್ರೆ? ಹೇಳದ್ನಪ್ಪ, ಅವಳು ಏನು ಹೇಳಿಲ್ಲ, ಬೇಕಾದ್ರೆ ನೀನೇ ಕೇಳ್ಕೊ ಅಂತ ಹೇಳು. ಅಂದ್ರೆ ನಿಂಗೆ ಇಷ್ಟ ಇಲ್ವಾ? ಇಷ್ಟನ? ಮಾನ ಮರ್ಯಾದೆ ಇರೋರು ಯಾರೂ ಅವನ ಹತ್ರ ಕೆಲಸ ಮಾಡಲ್ಲ. ನನಗೆ ಅವ್ನ ಬಡ್ತಿನೂ ಬೇಡ, ಅವ್ನ ಕೆಲ್ಸನೂ ಬೇಡ. ಅಷ್ಟೇನಾ? ಅಷ್ಟೇ. ಡ್ಯಾಡ್, ನೀವಿನ್ನೂ ಮಲಗಿಲ್ವಾ? ಆಗ್ಲೇ 10 ಗಂಟೆ ಆಯ್ತು. ಇಲ್ಲ ಧೀರಜ್, ನನ್ಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ. ಈ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋ ಥರ ನನಗೆ ಕಾಣಿಸ್ತಾ ಇಲ್ಲ. ಯಾಕೆ ಡ್ಯಾಡ್, ಏನಾಯ್ತು? ಏನಂತಾನ SI? ಅವನು ನಮ್ಮ ಜೊತೆ ಕೋಆಪರೇಟ್ ಮಾಡ್ತಾ ಇಲ್ಲ. ಇಲ್ದೇ ಇರೋ ಕಾನೂನನ್ನು ನಮ್ಮ ಕಣ್ಣೆದ್ರಿಗೆ ತಂದು ಬೇಡದಿರೋ ತೊಂದರೆ ನಮಗೆ ಕೊಡ್ತಾನೆ ಇದ್ದಾನೆ. ಬೇಡದೇ ಇರೋ ತೊಂದರೆ ಕೊಡ್ತಾ ಇದ್ದಾನ? ಅಲ್ಲ ಡ್ಯಾಡ್, ನಮ್ಮೇಲೆ ಅವನಿಗೆಂತ ದ್ವೇಷ? ಏನಾದರೂ ಸಮಥಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನ? ಇಲ್ಲ, ಅವನು ಹಾಗೆ ಎಕ್ಸ್ಪೆಕ್ಟ್ ಮಾಡಿದ್ದಿದ್ರೆ ನನ್ನ ಕೆಲಸ ಬೇಗ ಆಗ್ತಾ ಇತ್ತು. ಅವನು ಆ ಜಾತಿಗೆ ಸೇರಿದವನಲ್ವೇ ಅಲ್ಲ. ಹಾಗಂತ ಡ್ಯಾಡ್, ನಾನು ಸರಿ ಟ್ರೈ ಮಾಡಿ ನೋಡ್ಲಾ? ಏನು ಮಾಡ್ತೀಯಾ? ಅವನ ಹತ್ರ ನಾನು ಡೀಲ್ ಮಾಡ್ತೀನಿ. ನಮ್ಮಮ್ಮ ಸತ್ತೋಗಿದ್ದಾಳೆ ಅಂತ ಒಂದು ಡೆತ್ ಡಿಕ್ಲರೇಷನ್ ಕೊಡು, ನಿನಗೆ 10,000 ರೂಪಾಯಿ ಕೊಡ್ತೀನಿ ಅಂತ ಡೈರೆಕ್ಟಾಗಿ ಹೇಳ್ತೇನೆ. 10,000 ರೂಪಾಯಿ ಅಂದ ತಕ್ಷಣ ಅವ್ನು ಟೆಂಪ್ಟ್ ಆಗೇ ಆಗ್ತಾನೆ ಡ್ಯಾಡ್. ಧೀರಜ್, ಒಂದು ವೇಳೆ ಅವನು ಟೆಂಪ್ಟ್ ಆಗ್ದಿರಾ ನೀನು ಅವನಿಗೆ ಲಂಚ ಕೊಡಕ್ಕೆ ಬಂದಿದ್ಯಾ ಅಂತ ನಿನ್ನೆ ಅವನು ಒಳಗಡೆ ಹಾಕಿದ್ರೆ ಹಾಗೆ ಮಾಡ್ತಾನೆ ಅಂತ. ಅದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಅವನೊಂಥರ ವಿಚಿತ್ರವಾದ ಮನುಷ್ಯ. ನೋ, ಅದು ಬೇಡ. ಮತ್ತಿನ್ನೇನು ಮಾಡೋದು ಡ್ಯಾಡ್? ಧೀರಜ್, ನಿನಗೆ ನಿಮ್ಮಮ್ಮ ಇನ್ನೂ ಬದುಕಿದ್ದಾಳೆ ಅಂತ ಅನ್ನಿಸ್ತಾ ಇಲ್ವಾ? ಚಾನ್ಸಸ್ ಆರ್ ಬ್ರೈಟ್ ಡ್ಯಾಡ್. ಆದರೆ ಎಲ್ಲಿದ್ದಾಳೆ, ಎಲ್ಲಿಗೆ ಹೋಗಿದ್ದಾಳೆ ಅಂತ ಮೊದಲು ನಾವು ತಿಳ್ಕೊಬೇಕಲ್ವಾ? ಎಸ್, ಮೊದಲು ಆ ರಹಸ್ಯನ ನಾವು ಭೇದಿಸ್ಬೇಕಾಗಿದೆ. ಡ್ಯಾಡ್, ನಾವ್ ಯಾಕೊಬ್ಬ ಪ್ರೈವೇಟ್ ಡಿಟೆಕ್ಟಿವ್ನ ಅಪಾಯಿಂಟ್ ಮಾಡಬಾರ್ದು? ಅದಕ್ಕೂ ಮೊದಲು ಆ SI ಏನ್ ಆಟ ಆಡ್ತಾ ಇದ್ದಾನೆ ಅನ್ನೋದನ್ನ ಮೊದಲು ಕಂಡು ಹಿಡ್ಕೋಬೇಕು. ಅಂದ್ರೆ ನಿಮಗೆ ಆ SI ಮೇಲೆ ಅನುಮಾನನಾ? ಅವನು ಕ್ಲೂ ಹುಡುಕೊಂಡು ನಮ್ಮ ಮನೆಗೆ ಬಂದಾಗಲೇ ನಂಗೆ ಅವನ ಮೇಲೆ ಅನುಮಾನ ಇತ್ತು. ಆದರೆ ಈಗ ಅನುಮಾನ ಬಲ ಆಗ್ತಾ ಇದೆ. ಡ್ಯಾಡ್, ಹಾಗಾದ್ರೆ ನಾವೊಂದು ಕೆಲಸ ಮಾಡ್ಬೋದು. ಏನು? ನಾವು ಆ SI ಮೇಲೆ ಕಂಡಿಡ್ಬೇಕು. ಅಂದ್ರೆ ಪೊಲೀಸ್ನವ್ರನ್ನೇ ಸ್ಪೈ ಮಾಡೋದು ಅಂತ. ಅವ್ರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಅವ್ರ ಮನೆ ಎಲ್ಲಿದೆ, ಏನು ಎತ್ತ ಅಂತ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ರೆ ನಮಗೆ ಖಂಡಿತ ಕ್ಲೂ ಸಿಗತ್ತೆ. ಐಡಿಯಾ ಇಸ್ ಎಕ್ಸಲೆಂಟ್, ನಾಟ್ ಡೌಟ್ ಇನ್ ಇಟ್.
ಬಟ್ ಇಟ್ಸ್ ವೆರಿ ರಿಸ್ಕಿ. ಯಾಕೆಂದ್ರೆ ಇನ್ನೊಬ್ಬರ ಮೇಲೆ ಕಣ್ಣಿಡೋದು ಅಂದ್ರೆ ಅವರ ಪ್ರೊಫೆಷನ್ನು, ಅಂದ್ರೆ ವೃತ್ತಿ. ಅದರ ಬಾಲಪಾಠಗಳು ಕೂಡ ನಮಗೆ ಗೊತ್ತಿರೋದಿಲ್ಲ. ಯು ಹ್ಯಾವ್ ಟು ಬಿ ಎಕ್ಸ್ಟ್ರಾ ಕೇರ್ಫುಲ್. ಡೋಂಟ್ ವರಿ ಡ್ಯಾಡ್, ನಾನು ಹುಷಾರಾಗೇ ಇರ್ತೀನಿ. ನೋಡೋಣ, ಕ್ಯಾಶುಯಲ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ರೆ ಏನಾದ್ರು ಕ್ಲೂ ಸಿಗುತ್ತೆ. ತುಂಬಾ ಹುಷಾರಾಗಿರ್ಬೇಕು. ಟೇಕ್ ಕೇರ್. ನನ್ನ ತಲೆ ಗಂಟಾಕತ್ ನೋಡ್ತಾನೆ. ಮನೆ ಹಾಳ ಹೋಗು. ಯಾಕಪ್ಪ ಸುಶೀಲಮ್ಮ ಈ ಸೂಟ್ ಕೇಸ್ ಮನೆ ಬಾಗಿಲು ಯಾಕೆ ಇಟ್ಟಿದ್ದಾಳೆ? ಮೋಸ್ಟ್ಲಿ ಇದರಲ್ಲಿ ಸಿಕ್ಕಾಪಟ್ಟೆ ಬಂಗಾರ ಇರಬೇಕು. ಇಷ್ಟೊಂದು ಚಿನ್ನನ ಕರ್ಗಿಸೋದು ಹೇಗೆ ಅಂತ ಗೊತ್ತಾಗದೆ ಅವಳಿಗೆ ಎಷ್ಟು ಬೇಕೋ ಅಷ್ಟು ಚಿನ್ನನ ಇಟ್ಕೊಂಡು ಮಿಕ್ಕಿದ ದಿನ ಇಲ್ಲಿ ಇಟ್ಟೋಗಿದ್ದಾಳಪ್ಪ ಅಷ್ಟೇ. ಬಂಗಾರನೆಲ್ಲ ಮನೆ ಬಾಗಿಲಲ್ಲಿ ಇಡ್ತಾರೇನೋ? ಅಪ್ಪ ಇಷ್ಟೊಂದು ಚಿನ್ನನ ಕರ್ಗಿಸೋಕೆ ಅಂಗಡಿಗೆ ತಗೊಂಡೋದ್ರೆ ಸಿಕ್ಕಾಕೊಳ್ಳಲ್ವಾ? ಸಿಕ್ಕಾಕೊಂಡ್ರೆ ಪೊಲೀಸವ್ರು ಸುಮ್ಮನೆ ಬಿಡ್ತಾರಾ? ಸರಿ, ನಮ್ಮ ದರಿದ್ರ ದೂರ ಆಗ್ಲಿ. ಈ ಕಡೆ ಮನೆ ಬಿಟ್ಟು ಆ ಕಡೆ ದರಿನ ಪಾಲನ್ನು ಬಿಟ್ಟು ಎತ್ಕೊಂಡು ಊರೇ ಬಿಟ್ಟು ಹೋಗ್ಬಿಡ. ಅಯ್ಯೋ ಏನಪ್ಪ ಇಷ್ಟೊಂದು ಭಾರ ಐತೆ? ಹಿಂಗೋಗಿ ನೋಡಿ ಎತ್ತಪ್ಪ ಭಾರ. ಈ ಕಡೆ ಇಡಪ್ಪ. ಏನಿದೆ ನೋಡೋಣ. ಮುಚ್ಚೋ ಇದನ್ನ. ಅಲ್ಲ ಏನೋ ಮಾಡಕ್ ಹೋಗಿ ಏನೋ ಎತ್ಕೊಡ. ಈ ಪೀಡನ್ ಬದ್ಲ ಆಚೆ ಹಾಕೋ. ಅಪ್ಪ ಈಗೇನಾದ್ರೂ ನಾವು ಸಾಕ್ಸಕ್ ಹೋದ್ರೆ ತಗಾಡ್ಬಿಡ್ತೀವಪ್ಪ. ಬೇಡ, ನೀ ಧೈರ್ಯವಾಗಿರಪ್ಪ. ನಾನು ನಿಂಗೆ ಬುದ್ಧಿ ಹೇಳೋ ಸ್ಥಿತಿ ಬಂತಲ್ಲ, ಸಮಯ ನೋಡಿ ನಿಧಾನಕ್ಕೆ ಸಾಕ್ಸೋಣ ಕಣಪ್ಪ. ಹಲೋ, ಯಾರು? ಗಗನ ಕೊಡಿ. ಏನು? ಗಗನಕ್ಕೆ ಫೋನ್ ಕೊಡ್ಬೇಕಾ? ನೀವ್ಯಾರು? ನಾನು ರಜನಿ ಮಾತಾಡ್ತಾ ಇರೋದು. ರಜನಿ ಅಂತೆ. ಗಗನ್ ಮನೇಲಿಲ್ಲ, ಆಮೇಲೆ ಫೋನ್ ಮಾಡ್ರಿ. ನನಗ್ ಗೊತ್ತು ಕಣೆ, ಗಗನ್ ಮನೇಲೇ ಇದ್ದಾನೆ. ಇಲ್ದಿದ್ರೆ ನಿನ್ ತಕ್ಷಣ ಹೇಳ್ತಿದ್ದೆ. ಅಯ್ಯೋ ರಾಮ, ಅವ್ನು ಇದ್ದಾರಿ. ಅದಕ್ಕೆ ಇದಾನೇನೋ ಅಂತ ಅನ್ಕೊಂಡೆ. ರೂಮಲ್ಲಿ ಹೋಗಿ ನೋಡು ಅಂತ ನನ್ನ ತಂಗಿಗೆ ಹೇಳ್ದೆ. ಅವಳು ಇಲ್ಲ ಅಂತ ಹೇಳಿದ್ಲು. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಎಲ್ಲ ಗೊತ್ತು ಕಣೆ, ನನಗೇನಷ್ಟು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ನಾನೇನ್ ಫೂಲಾ? ನೋಡೋ, ಮರ್ಯಾದೆಯಿಂದ ಅವನಿಗೆ ಫೋನ್ ಕೊಡು. ನಾನು ರಜನಿ ಹೇಳ್ತಾ ಇದ್ದೀನಿ, ಫೋನ್ ಕೊಡು. ರಜನಿ ಆದ್ರೆ ಏನಾಯ್ತು? ಅವನಿಲ್ಲ ಅಂದ್ರೆ ಇಲ್ಲ. ನೋಡು, ಹೀಗೆಲ್ಲ ನಮ್ಮ ಮನೆಗೆ ಫೋನ್ ಮಾಡಬೇಡ. ನಿನ್ನಂತ ಲೋ ಕ್ಲಾಸ್ ಜೊತೆ ಮಾತಾಡಕ್ಕೆ ನನ್ಗಿಷ್ಟ ಇಲ್ಲ. ನಾನು ಲೋ ಕ್ಲಾಸಾ? ನಾನ್ ಲೋ ಕ್ಲಾಸ್ ಆದ್ರೆ ನೀವು ಲೋಯೆಸ್ಟ್ ಕ್ಲಾಸ್. ಸ್ಲಮ್ ಅಲ್ಲಿ ಇರ್ತಾರಲ್ಲ ಅವರು. ಸ್ಲಮ್ ಜನ ಆದ್ರೂ ಮೇಲು. ನೀನೇ ಒಂದ್ ಸ್ಲಮ್ಮು. ನಿನ್ ಮಾತು, ನಡೆ, ನುಡಿ ಎಲ್ಲ ಚರಂಡಿ.
ನಿನ್ನ ಹತ್ರ ನಂದೇನೆ ಮಾತು. ನೋಡು, ಏನ್ ಬೇಕಾದ್ರೂ ಮಾಡ್ಕೊ, ನನಗೆ ಫೋನ್ ಇಡ್ತಾ ಇದ್ದೀನಿ. ಪಲ್ಲವಿ, ಅವಳ ಹತ್ರ ಅಷ್ಟೆಲ್ಲ ಯಾಕೆ ಮಾತಾಡ್ತಾ ಇದ್ದೆ? ಗಗನ್ ಮನೇಲಿಲ್ಲ ಅಂತ ಹೇಳಿದ್ರೆ ಸಾಕಾಗ್ತಾ ಇತ್ತು. ಸುಮ್ಮನೆ ಇರೋ ಗಗನ್, ಅವಳಿಗೆ ಯಾಕೆ ಎದ್ಕೋಬೇಕು? ಅವಳಿಗೇನಾದ್ರೂ ಕೋಡಿದ್ಯಾ? ಹಲೋ ಮಿಸ್ಟರ್ ಕವರ್ಡ್, ಹೇಗಿದೀಯಾ? ಅಲ್ಲ, ಫೋನ್ ತಗೊಳ್ಳೋದಕ್ಕೂ ಭಯನಾ? ಅಯ್ಯೋ, ಎಂಥ ಗಂಡ್ಸಪ್ಪ ನೀನು. ಹೋಗಿ ಹೋಗಿ ನಾನ್ ನಿನ್ ಹಿಂದೆ ಬಿದ್ನಲ್ಲ. ಉತ್ತರ ಕುಮಾರ ಕಣಯ್ಯ ನೀನು. ಹೌದು, ನಿನ್ನಂತವ್ರ ಪಾಲ್ಗೆ ನಾನು ಉತ್ತರ ಕುಮಾರ್ನೇ. ಅದಕ್ಕೆ ಹೇಳ್ತಾ ಇರೋದು ನನ್ನ ಹಿಂದೆ ಬೀಳ್ಬೇಡ ಅಂತ. ಯಾರಾದ್ರೂ ಅರ್ಜುನನ ಹಿಂದೆನೆ ಹೋಗು. ಸುಲಭವಾಗಿ ಬಿಡಿಸ್ಕೊಳಕ್ ನೋಡ್ತಿದ್ಯಾ? ಆಗಲ್ಲ, ನಾನ್ ನಿನ್ನ ಬರ್ಬಾದ್ ಮಾಡದೆ ಬಿಡೋದಿಲ್ಲ. ಒಂದು ವಿಷಯ ನೆನ್ಪಲ್ಲಿಟ್ಕೊ, ಹೀಗೆ ನನ್ನ ಅವಾಯ್ಡ್ ಮಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈಗೇನು ಹೇಳು? ಹಾಗ್ ಬಾ ದಾರಿಗೆ. ಯಾವಾಗ ಸಿಗ್ತೀಯ ಹೇಳು? ಈಗ ಫೋನ್ ಇಡ್ತೀಯಾ? ಅರ್ಥ ಆಯ್ತು ಬಿಡು. ನಿಮ್ ಮನೆಯವ್ರ ಮುಂದೆ ಗುಟ್ಟನ್ನ ರಟ್ ಮಾಡೋ ಅಷ್ಟು ಧೈರ್ಯ ನಿನಗಿನ್ನೂ ಬಂದಿಲ್ಲ. ಈಗ ಫೋನಲ್ಲಿ ಮಾತಾಡೋದು ಬೇಡ, ಹೊರಗಡೆ ಮೀಟ್ ಮಾಡೋಣ. ಹಾ, ನಾನು ಯಾವಾಗ್ಲೂ ನಿನ್ನ ಮೀಟ್ ಮಾಡ್ತೀನಲ್ಲ, ಅದೇ ಪ್ಲೇಸ್. ಬರ್ತೀಯಾ ಅಲ್ವಾ? ಬರ್ಲೇಬೇಕು. ಇಲ್ಲ ಅಂದ್ರೆ ನಾನ್ ನಿಮ್ಮನೆಗೆ ಬರ್ಬೇಕಾಗತ್ತೆ. ಬಾಯ್. ಬಂದ್ಯಲ್ಲ, ಆದ್ರೆ ನಾನು ನಿನ್ಗೆ ಥ್ಯಾಂಕ್ಸ್ ಹೇಳಲ್ಲ. ನಿನ್ ಥ್ಯಾಂಕ್ಸ್ ಯಾವನಿಗೆ ಬೇಕಾಗಿದೆ? ಫೋನ್ ಮಾಡಿದ್ ಯಾಕೆ ಅದನ್ನ ಹೇಳು. ಅದನ್ನ ಆಮೇಲೆ ಹೇಳ್ತೀನಿ. ನಿನ್ ತಂಗಿ ಮಂದಾರ ಒಬ್ಳಿಗೆ ಕೊಬ್ಬು ಅಂತ ತಿಳ್ಕೊಂಡಿದ್ದೆ, ಆದ್ರೆ ನಿನ್ ಎಲ್ಲಾ ತಂಗಿರ್ಗೂ ಕೊಬ್ಬೆ ಅಲ್ವಾ? ಅದು ಕೊಬ್ಬಲ್ಲ, ಸ್ವಾಭಿಮಾನ. ನನ್ನ ಬಗ್ಗೆ ಅವ್ರಿಗಿರೋ ಪ್ರೀತಿ. ನಿನಗೆಲ್ಲ ಅದು ಅರ್ಥ ಆಗತ್ತೆ. ಬರೀ ಸ್ವಾರ್ಥ, ಮೋಸ, ವಂಚನೆಗಳ ಪ್ರತೀಕ ನೀನು. ಕರೆಕ್ಟ್. ನೀನ್ ಹೇಳ್ದಿಲ್ಲ ಸ್ವಾರ್ಥ ಅಂತ, ಅದು ನಿಜ. ಅದನ್ನ ಸಾಧಿಸಕ್ಕೆ
ನಾನು ಮೋಸನೂ ಮಾಡ್ತೀನಿ ವಂಚನೆನೂ ಮಾಡ್ತೀನಿ. ಅದಕ್ಕೆ ನೀನ್ ಹೀಗೆ ಸಿಕ್ಕಾಕೊಂಡಿದ್ದು. ನೀನು ನನ್ನ ಮಧ್ಯೆ ಏನು ನಡೆದಿಲ್ಲ, ಆದ್ರೆ ಎಲ್ಲ ಮುಗ್ದು ಹೋಗಿದೆ ಅಂತ ಡ್ಯಾಡ್ ನಂಬಿದ್ದಾರೆ. ನಾನು ಫೋನ್ ಮಾಡಿದ್ದೇನಕ್ಕೆ ಗೊತ್ತಾ? ನಮ್ಮ ಮದ್ವೆ ಡೇಟ್ ಫಿಕ್ಸ್ ಮಾಡಕ್ಕೆ. ಏನು ಮದುವೆನಾ? ನಿನ್ ಜೊತೆ? ಕನ್ಸು ಕಾಣ್ಬೇಕಷ್ಟೇ ನೀನು. ಏನದ ಕನಸ? ಕನಸಲ್ಲ, ನನ್ಸಾಗತ್ತೆ. ಯಾಕೆ ಡ್ಯಾಡ್ ಮುಂದೆ ಒಪ್ಕೊಂಡಿದ್ದನ್ನ ಮರ್ತು ಬಿಟ್ಯಾ? ನೋಡು, ನಿಮ್ ಡ್ಯಾಡ್ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ಅದಕ್ಕೆ ನಾನು ಅವತ್ತೇನು ಮಾತಾಡ್ಲಿಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಅದ್ರ ಅರ್ಥ ನಿನ್ನನ್ನು ನಾನು ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ದೀನಿ ಅಂತಲ್ಲ. ಆ ಭ್ರಮೆನ ಇಟ್ಕೋಬೇಡ ರಜನಿ. ಈಗಲೂ ಕಾಲ ಮಿಂಚಿಲ್ಲ, ನನ್ನ ಮಾತು ಕೇಳು. ಹೇಳು ಡಿಯರ್, ನೀನ್ ಹೇಳಿದನ್ನೆಲ್ಲ ಕೇಳಿಸ್ಕೊಳ್ತೀನಿ. ಹಾ, ಹಾಗನ್ ಮಾತ್ರಕ್ಕೆ ನೀನ್ ಹೇಳಿದನ್ನೆಲ್ಲ ಮಾಡ್ತೀನಿ ಅಂತ ಅಲ್ಲ, ಕೇಳಿಸ್ಕೊಳ್ತೀನಿ ಅಂತ ಅರ್ಥ. ರಜನಿ, ನೀನು ವಿದ್ಯೆ, ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲಾದ್ರಲ್ಲೂ ನನಗಿಂತ ಎಷ್ಟೋ ಎತ್ತರದಲ್ಲಿದ್ಯಾ. ನಿನಗೆ ನನಗಿಂತ ಒಳ್ಳೆ ಗಂಡು ಸಿಗ್ತಾನೆ. ಪ್ಲೀಸ್ ನನ್ ಮರ್ತ್ಬಿಡು. ನೀನ್ ಹೇಳಿದ್ದೆಲ್ಲ ಹೇಳಾಯ್ತು, ಆದ್ರೆ ಈಗ ನಾನ್ ಹೇಳೋದನ್ನ ಕೇಳಿಸ್ಕೊ. ನನಗೆ ನಿನಗಿಂತ ಒಳ್ಳೆ ವರನೇ ಸಿಗ್ತಾನೆ. ಆಫ್ಟರ್ ಆಲ್ ನೀನು ನನಗೆ ಯಾವ ರೀತಿಲೂ ಸಾಟಿ ಅಲ್ಲ. ಅಂಥ ನೀನು ನನ್ನ ರಿಜೆಕ್ಟ್ ಮಾಡ್ದೆ ಅಲ್ವಾ? ಅದಕ್ಕೆ ನಿನ್ ಕೈಯ ತಾಳಿ ಕಟ್ಸ್ಕೊಳ್ತೀನಿ, ನಿನ್ನ ಕಾಡ್ತೀನಿ. ಬೇಡ ರಜನಿ, ನಿಮ್ ಡ್ಯಾಡ್ ಹೇಳು, ನನ್ನ ಮತ್ತೆ ಗಗನ್ ಮಧ್ಯೆ ಏನು ನಡೆದಿಲ್ಲ ಅಂತ. ನೀನ್ ಹೇಳ್ದೆ ಇದ್ರೆ ಆ ಕೆಲಸನ ನಾನೇ ಮಾಡ್ತೀನಿ. ಸರ್, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಇದೆಲ್ಲ ನಿಮ್ ಮಗಳು ಮಾಡ್ತಾರೋ ನಾಟಕ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ. ಬಾಸ್ ನನ್ನ ಮಾತು ನಂಬ್ತಾರೆ, ನಿನ್ನ ಸುಳ್ಳನ್ನ ಅವ್ರು ನಂಬಲ್ಲ. ಅಂದ್ರೆ ನಿನ್ನ ಒಳ್ಳೆ ಇಮೇಜ್ ನ ಉಪಯೋಗಿಸ್ಕೊಂಡು ನನಗ್ ಮೋಸ ಮಾಡ್ತೀಯಾ? ಇದು ಮೋಸ ಅಲ್ಲ, ಸತ್ಯ. ಸತ್ಯ ಏನು ಅನ್ನೋದನ್ನ ಅವ್ರಿಗೆ ಗೊತ್ತು ಮಾಡ್ತೀನಿ. ನೀನೇನೋ ಗೊತ್ತು ಮಾಡ್ಸೋದು, ನಾನ್ ಗೊತ್ತು ಮಾಡಿಸ್ತೀನಿ. ನಾನ್ ಡ್ಯಾಡ್ಗೆ ಹೇಳ್ತೀನಿ, ಡ್ಯಾಡ್ ಇವನ್ ಒಳ್ಳೆ ಇಮೇಜ್ ಅನ್ನ ಯೂಸ್ ಮಾಡ್ಕೊಂಡು ಸುಳ್ಳನ್ನ ಸತ್ಯ ಅಂತ ಹೇಳ್ತಿದ್ದಾನೆ ಅಂತ ಹೇಳ್ತೀನಿ. ನನ್ನ ಗಗನ್ ಮಧ್ಯೆ ಎಲ್ಲ ಮುಗ್ದು ಹೋಗಿದೆ ಅಂತ ಹೇಳ್ತೀನಿ. ನಾಟಕ ಮಾಡ್ತೀನಿ, ಅಳ್ತೀನಿ. ಈ ಮದ್ವೆ ಆಗ್ಲಿಲ್ಲ ಅಂದ್ರೆ ಪ್ರಾಣ ಬಿಡ್ತೀನಿ. ಗುಡ್, ಮೊದ್ಲ ಕೆಲಸ ಮಾಡು. ನಿನ್ ಸತ್ರ ಏನಾಗುತ್ತೆ? ನನಗೊಂದೆರಡು ವರ್ಷ ಜೈಲಾಗತ್ತೆ. ಆಗ್ಲಿ, ಜೀವಮಾನ ಪೂರ್ತಿ ನಿನ್ನ ಗಂಡನಾಗಿ ಕಷ್ಟಪಡೋದಕ್ಕಿಂತ ಆ ಜೈಲಲ್ಲಿರೋದೇ ಎಷ್ಟೋ ವಾಸಿ. ಏನಂದ? ಸಾಯಿ ಅಂದ್ಯಾ?